ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಹಳೆಯ ವೈಷಮ್ಯ ಮತ್ತು ಸೇಡಿನ ಕಾರಣಕ್ಕಾಗಿ ಅಬ್ದುಲ್ ರೆಹಮಾನ್ ಕೊಲೆಯಾಗಿದೆ. ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವರನ್ನು ಪೊಲೀಸರು ಹಿಡಿತಾರೆ, ಅರೆಸ್ಟ್ ಮಾಡ್ತಾರೆ ಅಂತ ಶಿವಮೊಗ್ಗದಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಆರೋಪಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ, ಕೊಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾರೆ. ಕೋಮುವಾದದ ಕಾರಣಕ್ಕಾಗಿ ಈ ರೀತಿಯ ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ ಅಂತ ದಿನೇಶ್ ಗುಂಡೂರಾವ್ ಇನ್ಚಾರ್ಜ್ ಮಿನಿಸ್ಟರು ದಕ್ಷಿಣ ಕನ್ನಡ ಮಾತನಾಡಿದ್ದಾರೆ. ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಯಾಕೆಂತ ಹೇಳಿದ್ರೆ ಇದು ಈ ಥರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ, ಅಬ್ದುಲ್ ರಹೀಮ್, ಮತ್ತು ಇನ್ನೊಬ್ಬನ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ, ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದಾನೆ. ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತಲೂ ಕೂಡ ನನಗೆ ವಿಶ್ವಾಸ ಇದೆ. ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು ಇದು. ಆದರೂ ಇನ್ನು ತನಿಖೆಯೆಲ್ಲ ಪೂರ್ತಿಯಾಗಿ ಪೊಲೀಸವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗಲೂ ಭಾಳ ನೋವಾಗಿದೆ. ಒಬ್ಬ ಯುವಕ ಅವರನ್ನು ಈ ರೀತಿಯಾಗಿ ಬರ್ಬರ ಹತ್ಯೆ, ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು. ಹಿಂದುತ್ವದ ಅಡಿಯಲ್ಲಿ ಅವರಿಗೆ ರಕ್ಷಣೆ ಏನಂತ ಹೇಳಿದ್ರೆ ಆ ಅಡಿಯಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಹಿಂದುತ್ವ ಹೇಳ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆ ಪ್ರೊಟೆಕ್ಷನನ್ನು ಉಪಯೋಗ ಮಾಡ್ತವರು. ಅದರಿಂದ ನಾವು ಮಾಡಿದ್ದೆಲ್ಲ ಇದಕ್ಕೆ ಧರ್ಮದ ಒಂದು ಬೆಂಬಲ ಇದೆ. ಒಬ್ಬರನ್ನ ಸಾಯಿಸಿದ್ರೆ ಅದಕ್ಕೆ ಧರ್ಮದ ಬೆಂಬಲ ಇದೆ, ಒಬ್ಬರನ್ನು ಮುಗಿಸಿದ್ರೆ ನನಗೆ ಧರ್ಮದ ಬೆಂಬಲ ಇದೆ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಒಬ್ಬ DC ಅಧಿಕಾರಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಹಿಂದುತ್ವದ ಬೆಂಬಲ ಇದೆ, ಒಬ್ಬ ಆರ್ಮಿ ಕರ್ನಲ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಹಿಂದುತ್ವದ ಬೆಂಬಲ ಇದೆ, ಒಂದು ಸಮಾಜದ ಬಗ್ಗೆ ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹಿಂದುತ್ವದ ಬೆಂಬಲ ಇದೆ. ಈ ಹಿಂದುತ್ವ ಅಂತ ಏನಿದೆಲ್ಲ ಇದು ಅನೇಕ ಕಡೆ ನೋಡ್ತೀವಲ್ಲ, ಅದರಲ್ಲಿ ಪಾಪ ಕೆಲವು ಜನ ನಿಜವಾಗ್ಲೂ ನಂಬಿಕೆ ಇರೋರು ಒಳ್ಳೆ ಜನ ಇದ್ದಾರೆ. ಆದರೆ ಅನೇಕ ಜನ ಅದನ್ನು ಉಪಯೋಗಿಸ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾವ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.